ಶರಣ್ರಿಪ್ಪ ಎಲ್ಲ ಅನಾಹುತ ಮಂದಿಗೆ. ಫೈನಲ್ ಮ್ಯಾಚ್ ಬೆಂಕಿ ನಮ್ದು. ಆರ್-ಸಿ-ಬಿ ಅಂದ್ರೆ ಆರ್-ಸಿ-ಬಿ. ಹೆಂಗಿತ್ತು ಈ ಸಲ 2 ವರ್ಷದ ಕಪ್ ಹೊಡ್ಯೋದ ಕಾಯಕತ್ತಿದ್ವಿ ನಾವು 2ನೇ ಸಲಕ್ಕ. ಕೊಹ್ಲಿನ ವಿನಿಂಗ್ ಶಾಟ್ ಹೊಡೆದ್ ಮುಗಿಸ್ಯ ಬಂದ. ಹಂಗಿತ್ತು ಅನ್ನೋದು ಮ್ಯಾಚ್ ಅದು. ಮೊದ್ಲಕ್ ಅವ್ರ ಬ್ಯಾಟಿಂಗ್ ಚಾಲೂ ಮಾಡಿದ್ರಂದ್ರ ಅವ್ರಿಗೆ ಪುಕ್ ಪುಕ್ ಹತ್ತಿತ್ತಲೆ. ಬಾಲರ್ಸ್ ಹಂಗಿದ್ರ ನಮ್ರಾಗ ಕ್ಯಾಜಲ್, ಡಫಿ, ಭುವನೇಶ್ವರ್, ಪ್ರಸಿದ್ಧರ್, ಕೃಣಾಲ್ ಇವರೆಲ್ಲ ಬೆನ್ನತ್ತಿ ಬಿಟ್ಟಿದ್ರು. ಅವ್ರ 10 ಓವರಿಗೆ ಒಂದೊಂದು 70 ರನ್ ಸಹಿತ ಗೆದ್ದಿದ್ರು. ಆ ಲೆಕ್ಕಕ್ಕೆ ಇಟ್ಟಿದ್ರು ಅವ್ರಿಗೆ. ಹಂಗ ಹೆಂಗೆ ಮಾಡಿ ಲಾಸ್ಟ್ ವಾಷಿಂಗ್ಟನ್ ಸುಂದರ್ ಸೇರಿ ಒಂದು 150 ದಾಟಿಸಿದ್ರು. 150 ದೊಡ್ಡದಲ್ಲ. ಆದ್ರ ನಮ್ ಕೊಹ್ಲಿ ವಿನ್ನಿಂಗ್ ಶಾಟ್ ಹೊಡ್ಯಾಕ ನಿಂತಿದ್ದ. ಅದು ಹೊಡೆದ. ಆ ಸೆಲೆಬ್ರೇಷನ್ ಹೆಂಗಿತ್ತು? ಆ ಸೆಲೆಬ್ರೇಷನ್ ಎಲ್ಲರಿಗೂ ಬರಲ್ರಿ. 5-10 ಕಪ್ ಹೊಡೆದವ್ರು ಏನ್ ಮಾಡಕ್ಕಾಗಲ್ಲ. ಹಂಗ ಅಷ್ಟ್ರ ಮಟ್ಟಿಗೆ ಅಹಮದಾಬಾದ್ನಾಗ ಇದ್ದಿದ್ ಬರೀ ಆರ್-ಸಿ-ಬಿ ಬಾವುಟನ ಕಂಡವು. ಮತ್ತೆ ಆ ಸೆಲೆಬ್ರೇಷನ್ ಹೆಂಗಿತ್ತಂದ್ರೆ ಇಲ್ಲಿ ನಮ್ ಕರ್ನಾಟಕ ಅಂತ ಹೇಳಂಗಿಲ್ಲ. ಒಂದು ಊರಾಗ ದೊಡ್ಡ ದೊಡ್ಡ ಸ್ಕ್ರೀನ್ ಹಾಕಿ ಮ್ಯಾಚ್ ನೋಡಕತ್ತಾರ. ರಾತ್ರಿ 12 ಆದ್ರೂ ಮುಗಿವಲ್ದು ಸೆಲೆಬ್ರೇಷನ್. ಹಂಗೈತಿ ಮ್ಯಾಚ್ ಅದು. ಫೈನಲ್ ಅಂದ್ರ ಹಂಗ ನಮ್ದು ಆರ್-ಸಿ-ಬಿ ಅಂದ್ರ ಇಡೀ ವಿಶ್ವದಾಗಿರೋಂತ ಅಭಿಮಾನಿಗಳು ನಮ್ಮ ಆರ್-ಸಿ-ಬಿ ಅದ್ರ ಮತ್ತೆ ಯಾರಿಗೆ ಅದ? ಇದು ಆರ್-ಸಿ-ಬಿ ತಾಕತ್ತು. ಇದು ಜವಾರಿ ಊಟ. ಬೆಜ್ಜಾಳ್ ರೊಟ್ಟಿ, ಪುಂಡಿ ಪಲ್ಯ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಇವೆಲ್ಲ ಜವಾರಿ ಊಟ. ಕಾಳ ಕಡಿ ತಿಂದ ನಮ್ಮವ್ರ ಫುಲ್ ರೊಚ್ಚಿಗೆದ ನಿಂತಿದ್ರು ಕಪ್ ಹೊಡ್ಯಾಕ. 2ನೇ ಸಲ ಕಪ್ ಗೆದ್ದಾರ. ಅದ್ರಾಗ ಪಾಟಿದಾರ ಅಂತ ಹೇಳಂಗಿಲ್ಲ. ಮತ್ತೆ ಏನ್ ಅದ ಯಾ ಕಾಲ ಏನ ಅನಾಹುತ ಕಾಲ ಐತಿ. ಲಕ್ಕಿ ಕಾಲ ಅದು. ಸಾಮಾನ್ಯ ಲಕ್ಕಿ ಅಂದ್ರೆ ಲಕ್ಕಿ ಅತ್ತ. ಇನ್ನ ಇಂಡಿಯಾ ಟೀಮ್ ಆಡಿಲ್ಲ. ಆಡ್ದಿದ್ರು ಹಿಂಗದ ಅಂತ. ಆರ್-ಸಿ-ಬಿಗೆ 18 ವರ್ಷ ನಮ್ಮ ಹಳೆ ಪ್ಲೇಯರ್ಸ್ ಎಲ್ಲ ದಿಲ್ಶಾನ್, ಎ-ಬಿ-ಡಿ, ಗೇಲ್ ಇವರೆಲ್ಲ ಕುಣಿದಾಡಿ ಬಿಟ್ರ ಕಪ್ ಗೆದ್ದದಕ್ಕೆ. 1ನೇ ಸಲಕ್ಕ ಅದೇನ ಅದಕ್ಕೆ ಮುಂಚೆ ವನವಾಸ ಇತ್ತು ನಮ್ದು. ಆಮೇಲೆ ಎಲ್ಲ ಬಂದದೆಲ್ಲ ಇತಿಹಾಸ. ನಿಮ್ಗ್ ಮಾಡ್ತಿರ್ತಿಲ್ರಿ ಹಿಂಗೆಲ್ಲ ಸೃಷ್ಟಿಯಾಗದೆಲ್ಲ ಇತಿಹಾಸನ. ಎಷ್ಟ್ ವರ್ಷ ಆದ್ರ ಅದನ್ನ ಹೇಳಿದ್ವಿ ಈ ಸಲ ಕಪ್ ನಮ್ದಂತ. ಮತ್ ಈ ಸಲನು ಕಪ್ ನಮ್ದ. ಮತ್ ಮುಂದಕ್ಕ ಪ್ರತಿ ಸಲನು ಕಪ್ ನಮ್ದ. ಜೈ ಜೈ ಅವ್ರಿ ಹೊಡಿ ಅಂಬಾರ್.